2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ 2.5 ವರ್ಷ ಬಾಕಿ ಇದೆ. ಆಗಲೇ ಮೈಸೂರಿನ ಚಾಮರಾಜ ಅಸೆಂಬ್ಲಿ ಟಿಕೆಟ್ಗಾಗಿ ಬಿಜೆಪಿ ಪಕ್ಷದ ಒಳಗೆ ಫೈಟ್ ಶುರುವಾಗಿದೆ. ಚಾಮರಾಜ ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕ ಎಲ್ ನಾಗೇಂದ್ರ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವೆ ಫೈಟ್ ಶುರುವಾಗಿದೆ. ಈ ಮುಖಾಂತರ ಮೈಸೂರಿನಲ್ಲಿ ಬಿಜೆಪಿಯ ಮಾಜಿ ಶಾಸಕ ಹಾಗೂ ಮಾಜಿ ಸಂಸದರ ನಡುವೆ ಸಮರ ಏರ್ಪಟ್ಟಿದೆ. ಹಗಲುಗನಸು ಬಿಡಿ ನನ್ನನ್ನು ಯಾರು ಕೇಳೋರು ಅಂತ ಒಂಟಿ ಸಲಗ ದಾಂಧಲೆ ನಡೆಸಿದೆ. ಸರಗೂರು ತಾಲೂಕಿನ ಬೇಲದಕುಪ್ಪೆಯ ಮಹದೇಶ್ವರ ಸ್ವಾಮಿ ದೇವಾಲಯದ ಬಳಿ ಮಠ ಮಧ್ಯಾಹ್ನವೇ ನಿಂತಿದ್ದ ಬೈಕ್ಗಳನ್ನು ತುಳಿದು ಅಪ್ಪಚ್ಚಿ ಮಾಡಿದೆ. ಕಾಡಾನೆಯ ಆಕ್ರೋಶವನ್ನು ಸಾರ್ವಜನಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕಾಡಾನೆಯ ಆಕ್ರೋಶಕ್ಕೆ 5 ಬೈಕ್ ಜನರು ತಮ್ಮ ಕಟ್ಟಡ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ದೃಷ್ಟಿಗೊಂಬೆಯಂತೆ ಇರುವಂತಹ ಮಹಿಳೆಯೊಬ್ಬರ ಫೋಟೋವನ್ನು ಬಳಸ್ತಾ ಇದ್ರು. ಇದೀಗ ಆ ಮಹಿಳೆ ಯಾರು ಅಂತ ತಿಳಿದಿದೆ. ಈಕೆ ಯೂಟ್ಯೂಬರ್ ನಿಹಾರಿಕಾ ರಾವ್ ಎಂಬುವರ ಫೋಟೋ ಆಗಿದೆ ಅಂತ ತಿಳಿದು ಬಂದಿದೆ. ತುಂಗಭದ್ರಾ ಜಲಾಶಯದ ಹೊಸ 18ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿದೆ. ಜಲಾಶಯಕ್ಕೆ ಡಿಸೆಂಬರ್ 24ರಂದು ಹೊಸದಾಗಿ 18ನೇ ಕ್ರಸ್ಟ್ ಗೇಟ್ ಅನ್ನು ಅಳವಡಿಕೆ ಕಾರ್ಯ ಆರಂಭ ಮಾಡಲಾಗಿತ್ತು. ಗುಜರಾತ್ ಮೂಲದ ಕಂಪನಿಯ ನುರಿತ ಕಾರ್ಮಿಕರು ಮತ್ತು ಇಂಜಿನಿಯರ್ಗಳ ಸಹಾಯದಿಂದ ಹೊಸದಾಗಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು 20 ಮತ್ತು 27ನೇ ಗೇಟ್ಗಳ ಅಳವಡಿಕೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತದ ಜನಗಣತಿ ನಡೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ಏಪ್ರಿಲ್ ಮತ್ತು ಸೆಪ್ಟೆಂಬರ್ 2026ರ ನಡುವೆ ಮನೆ ಪಟ್ಟಿಗಳೊಂದಿಗೆ ಜನಗಣತಿಯನ್ನು ಆರಂಭಿಸಲಾಗುವುದು ಅಂತ ತಿಳಿಸಿದೆ. ಜನಗಣತಿಯ ಮೊದಲ ಹಂತದಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರ ದಿಂಡಿಗಲ್ನಿಂದ ಮದುರೈ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದಾಗ ಅಪಘಾತ ಸಂಭವಿಸಿದೆ. ಡಿಎಂಕೆಗೆ ಸೇರಿದ ಎರಡು 2017ರ ಬಳಿಕ ಮೋದಿ ಸರ್ಕಾರ ಬಜೆಟ್ ಮಂಡನೆ ದಿನವನ್ನು ಫೆಬ್ರವರಿ 1 ಅಂತ ನಿಗದಿಪಡಿಸಿತ್ತು. ಇದಕ್ಕೂ ಮೊದಲು ಫೆಬ್ರವರಿ 28ರಂದು ಬಜೆಟ್ ಮಂಡನೆ ಮಾಡಲಾಗ್ತಾ ಇತ್ತು. ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವ ಆಚರಣೆಗೆ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೆಹಲಿಯಲ್ಲಿ ಜನವರಿ 26ರಂದು ನಡೆಯುವ ಮಿಲಿಟರಿ ಪ್ರದರ್ಶನಗಳು, ಸಾಂಸ್ಕೃತಿಕ ಟ್ಯಾಬ್ಲೋ, ನಾಗರಿಕ ತುಕಡಿಗಳ ಪರೇಡ್ಗೆ ಕರ್ತವ್ಯ ಪಥ ಸಜ್ಜುಗೊಂಡಿದೆ. ಈಗಾಗಲೇ ಗಣರಾಜ್ಯೋತ್ಸವದ ವಿವಿಧ ಆಚರಣೆಯ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಗಣರಾಜ್ಯೋತ್ಸವದ ದಿನದ ಪರೇಡ್ ಮತ್ತು ಬೀಟಿಂಗ್ಗೆ ದಿ ರಿಟ್ರೀಟ್ ಕಾರ್ಯಕ್ರಮದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಾರೀ ಭದ್ರತೆಯನ್ನು ವಹಿಸಲಾಗಿದೆ. ಈ ಬಾರಿ ದೆಹಲಿಯಲ್ಲಿ ಆದಂತಹ ಸ್ಫೋಟದಿಂದ ಎಚ್ಚೆತ್ತಿರುವಂತಹ ಸೇನೆ ಇಡೀ ದೆಹಲಿಯಾದ್ಯಂತ ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿದೆ. ದೆಹಲಿಗೆ ಯಾವುದೇ ವಾಹನ ಒಳಗಡೆ ಬರುವ ವಾಹನವನ್ನು ಕಡ್ಡಾಯವಾಗಿ ಚೆಕ್ ಕೂಡ ಮಾಡಲಾಗ್ತಾ ಇದೆ. ಮಧ್ಯಪ್ರದೇಶದ ಗ್ರಾಮೀಣ ಪ್ರದೇಶದ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ನ ವರದಿಯಲ್ಲಿ ಬಹಿರಂಗವಾಗಿದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯೋದಕ್ಕೆ ಬಳಸಲಾಗುವಂತಹ ನೀರು ಅಸುರಕ್ಷಿತವಾಗಿದೆ. ಮಧ್ಯಪ್ರದೇಶದ ಹಳ್ಳಿಗಳಲ್ಲಿ ಬಳಸುವುದಕ್ಕೆ ಕಲುಷಿತ ನೀರು ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ರಾಜ್ಯದ 1/3 ಭಾಗಕ್ಕಿಂತ ಹೆಚ್ಚು ಗ್ರಾಮೀಣ ಪ್ರದೇಶದ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ.
ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ರಸ್ತೆಗಳಲ್ಲಿನ ನಾಯಿಗಳನ್ನು ನೋಡಿಕೊಳ್ಳುವ ಕ್ರಮಗಳಾಗಬೇಕು ಅಂತ ತಿಳಿಸಿದೆ. ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತೆ ದಾಖಲಿಸಿಕೊಂಡಿರುವಂತಹ ಸುಮೋಟೋ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಬೀದಿ ನಾಯಿಗಳನ್ನು ಅವುಗಳ ಮನಸ್ಥಿತಿಗೆ ಅನುಗುಣವಾಗಿ ಸರಿಯಾಗಿ ನೋಡಿಕೊಳ್ಬೇಕು ಅಂತ ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್ ಪೀಠ ಹೇಳಿದೆ. ಬೀದಿ ನಾಯಿ ಕಚ್ಚೊತ್ತೋ ಇಲ್ವೋ ಅಂತ ಅದರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದರ ಬೆನ್ನಲ್ಲೇ ನಟಿ ರಮ್ಯಾ ಪುರುಷನು ಯಾವಾಗ ರೇಪ್ ಮಾಡ್ತಾನೋ ಯಾವಾಗ ಕೊಲೆ ಮಾಡ್ತಾನೋ ಗೊತ್ತಿಲ್ಲ, ಹಾಗಾಗಿ ಎಲ್ಲ ಪುರುಷರನ್ನ ಜೈಲಿಗೆ ಹಾಕಲಾಗುತ್ತಾ ಅಂತ ರಮ್ಯಾ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೀದಿ ನಾಯಿಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ದಾಖಲಿಸಿಕೊಂಡಿರುವ ಸುಮೋಟೋ ಕೇಸ್ನ ವಿಚಾರಣೆ ನಡೆಸಿ ನಾಯಿಗಳಿಗೆ ಸಿಟ್ಟು ಬಂದಾಗ ಅವು ಹೇಗೆ ವರ್ತಿಸುತ್ತವೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಎಂದೇಳಿತು. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ 26 ಮಾವೋವಾದಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ. ಇವರಲ್ಲಿ 13 ಮಂದಿ 65 ಲಕ್ಷ ರೂಪಾಯಿ ಮೊತ್ತದ ಇನಾಮು ಹೊಂದಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ರಾಜ್ಯದ ಪೂನಾ ಮಾರ್ಗೆಮ್ ಉಪಕ್ರಮದಡಿ 7 ಮಹಿಳೆಯರು ಸೇರಿದಂತೆ 26 ಕಾರ್ಯಕರ್ತರು ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಧಿಕಾರಿಗಳ ಮುಂದೆ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿದ್ರು ಅಂತ ಸುಕುಮಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ. ಶರಣಾದ ಮಾವೋವಾದಿಗಳು ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿ ಆಂಧ್ರ ಒಡಿಶಾ ಗಡಿ ವಿಭಾಗದಲ್ಲಿ ಸಕ್ರಿಯರಾಗಿದ್ರು ಅಂತ ತಿಳಿದು ಬಂದಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಗಾಳಿಯ ಗುಣಮಟ್ಟ ದಿನೇ ದಿನೇ ಹದಗೆಡ್ತಾ ಇದೆ. ವಿಪರೀತ ಮಂಜು ಮತ್ತು ಶೀತದಿಂದಾಗಿ ಜನರ ಆರೋಗ್ಯದ ಮೇಲೂ ಕೂಡ ಭಾರಿ ಪರಿಣಾಮ ಬೀರ್ತಾ ಇದೆ. ಇನ್ನು ತೀವ್ರ ಮಂಜಿನಿಂದ ಈ ತಿಂಗಳು ಅತ್ಯಂತ ಕಠಿಣ ಹವಾಮಾನಕ್ಕೆ ದೆಹಲಿ ನಗರ ಸಾಕ್ಷಿಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಹವಾಮಾನದ ಮಧ್ಯೆ ಗೋಚರತೆ ತೀವ್ರವಾಗಿ ಕಡಿಮೆಯಾಗಿ ವಾಯುಗುಣಮಟ್ಟ ಕಳಪೆಯಾಗಲಿದೆ. ಇನ್ನು ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರ ಜಿಲ್ಲೆಯಲ್ಲಿ ಚಳಿ ಹೆಚ್ಚಾಗ್ತಾ ಇರೋದ್ರಿಂದ ಜನವರಿ 10ರವರೆಗೆ 8ನೇ ತರಗತಿಯವರೆಗಿನ ಎಲ್ಲಾ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ರಾಜಕಾರಣದಲ್ಲಿ ಬದ್ಧ ವೈರಿಗಳಿಂದೇ ಬಿಂಬಿತವಾಗಿರುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಸ್ಥಳೀಯ ಸಂಸ್ಥೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಒಂದಾಗಿರುವ ಅಚ್ಚರಿಯ ಘಟನೆಯೊಂದು ಮಹಾರಾಷ್ಟ್ರದಲ್ಲಿ ನಡೆದಿದೆ. ಅಂಬರ್ನಾಥ್ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯನ್ನು ಬದಿಗಿಟ್ಟು ಅಧಿಕಾರವನ್ನು ಪಡೆಯೋದಕ್ಕೆ ಬಿಜೆಪಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೆ. ಗ್ರಾಮೀಣ ಉದ್ಯೋಗ ಯೋಜನೆಯಾದ MGNREGA ಹೆಸರನ್ನ ಕೇವಲ ಮರುನಾಮಕರಣ ಮಾಡುವುದಲ್ಲ, ಅದನ್ನು ರದ್ದುಗೊಳಿಸುವ ಯತ್ನ ಬಿಜೆಪಿಯಿಂದ ನಡೀತಾ ಇದೆ ಅಂತ ಎಸ್ಪಿ ಮುಖ್ಯಸ್ಥ ಮತ್ತು ಮಾಜಿ ಸಿಎಂ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. ನೋಡಿ, MGNREGA ಈ ಯೋಜನೆಯನ್ನ ವಿಬಿಜಿ ರಾಮ್ಜಿ ಅಂತ ರಾಮ್ ಎಂದು ಹೇಳೋದು ಅಂದ್ರೆ ಅಂತಿಮವಾಗಿ ವಿದಾಯ ಹೇಳುವುದಾಗಿದೆ. ಬಡವರು ಜೀವನೋಪಾಯವನ್ನ ಸಂಪಾದಿಸ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಅದನ್ನು ಸಹಿಸುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುವಂತಹ ಉದ್ದೇಶದಿಂದ ಭಾರತೀಯ ಸೇನೆ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಶತ್ರು ಮತ್ತು ಅಕ್ರಮ ಡ್ರೋನ್ಗಳ ವಿರುದ್ಧ ಸಮರ ಸಾರಿರುವಂತಹ ಭಾರತೀಯ 3 ಪಡೆಗಳು ಸಂಯುಕ್ತ CUAS ಗ್ರಿಡ್ ಅನ್ನ ಹೊಸದಾಗಿ ರೂಪಿಸ್ತಾ ಇದೆ. ಈ ಹೊಸ ವ್ಯವಸ್ಥೆ IACCS ಸೇರಿದಂತೆ ಈಗಿರುವ ವಾಯು ರಕ್ಷಣಾ ಜಾಲಗಳಿಂದ ಪಾಕಿಸ್ತಾನ ಸೇನೆಯು ಗಡಿ ನಿಯಂತ್ರಣ ರೇಖೆಯ ಸಮೀಪವಿರುವಂತಹ ಬಟಲ್ನಲ್ಲಿ ರಕ್ಷಣಾ ಬಂಕರ್ಗಳು ಮತ್ತು ಮಿಲಿಟರಿ ರಚನೆಗಳನ್ನು ನಿರ್ಮಿಸ್ತಾ ಇದೆ ಎಂಬ ಗಾಳಿ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವಿಡಿಯೋಗಳು ಹರಿದಾಡುತ್ತಿವೆ. ಈ ಪ್ರದೇಶವು ಜಮ್ಮುವಿನ ಕೆಜಿ ಸೆಕ್ಟರ್ನಲ್ಲಿ ಈ ವಿಡಿಯೋ ಆಧರಿಸಿ ಭಾರತೀಯ ಸೇನೆಯು ಪಾಕಿಸ್ತಾನ ಅಧಿಕಾರಿಗಳಿಗೆ ಕಠಿಣ ಎಚ್ಚರಿಕೆಯನ್ನು ನೀಡಿ LOC ಬಳಿ ಈ ಚಟುವಟಿಕೆಗಳನ್ನು ತಕ್ಷಣವೇ ನಿಲ್ಲಿಸುವಂತೆ ಸೂಚಿಸಿದೆ.